ನಮಸ್ಕಾರ ಸ್ನೇಹಿತರೆ. ನಾವು ಪ್ರತಿದಿನ ರಸ್ತೆಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ, ಮದುವೆ ಸಮಾರಂಭದಲ್ಲಿ ಅಥವಾ ರೈಲುಗಳಲ್ಲಿ ಮಂಗಳಮುಖಿಯರನ್ನು ನೋಡ್ತೇವೆ. ಆದರೆ ಒಂದು ಪ್ರಶ್ನೆ ಎಂದಾದರೂ ನಮ್ಮ ಮನಸ್ಸಿಗೆ ಬಂದಿದೆಯೇ? ಅವರು ಈ ಜೀವನವನ್ನು ಯಾಕೆ ನಡೆಸುತ್ತಿದ್ದಾರೆ? ಅವರು ಸಹ ನಮ್ಮಂತೆಯೇ ಕನಸು ಕಂಡ ಮಕ್ಕಳು. ಅವರಿಗೆ ಸಹ ಒಂದು ಕುಟುಂಬವಿತ್ತು. ಆದರೆ ಇಂದು ಯಾಕೆ ಅವರು ಸಮಾಜದಿಂದ ದೂರವಿದ್ದಾರೆ? ಇಂದಿನ ವಿಡಿಯೋದಲ್ಲಿ ಮಂಗಳಮುಖಿಯರ ಜೀವನದ ನಿಜವಾದ ಕತೆ, ಅವರು ಎದುರಿಸುವ ನೋವು, ಹೋರಾಟ ಮತ್ತು ಅವರ ಬದುಕಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಂಗಳಮುಖಿ ಎನ್ನುವುದು ವ್ಯಕ್ತಿಯ ಲಿಂಗ ಗುರುತು ಅಥವಾ ಜನನದ ಸಮಯದಲ್ಲಿ ಲಿಂಗದಿಂದ ಭಿನ್ನವಾದ ಅನುಭವವನ್ನು ಹೊಂದಿರುವ ಕೆಲವು ಜನರನ್ನು ಸೂಚಿಸಲು ಭಾರತದಲ್ಲಿ ಬಳಸುವ ಪದವಾಗಿದೆ. ಎಲ್ಲ ಮಂಗಳಮುಖಿಯರು ಒಂದೇ ರೀತಿಯ ಅನುಭವ ಹೊಂದಿರುವುದಿಲ್ಲ. ಅವರು ನಮ್ಮಂತೆಯೇ ಭಾವನೆಗಳು, ಕನಸುಗಳು, ಆಸೆಗಳು ಹೊಂದಿರುವ ಮನುಷ್ಯರು. ಬಾಲ್ಯದಲ್ಲೇ ಆರಂಭವಾಗುವ ನೋವು. ಹೆಚ್ಚಿನ ಮಂಗಳಮುಖಿಯರು ಬಾಲ್ಯದಲ್ಲಿಯೇ ತಮ್ಮನ್ನು ಇತರ ಮಕ್ಕಳಿಗಿಂತ ವಿಭಿನ್ನವಾಗಿ ಅನುಭವಿಸುತ್ತಾರೆ. ಕೆಲವು ಕುಟುಂಬಗಳು ಅವರನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ಅನೇಕರು ಅವಮಾನ, ಹಾಸ್ಯ, ಹೊಡೆತ, ನಿಂದನೆ ಇವೆಲ್ಲವನ್ನು ಅನುಭವಿಸುತ್ತಾರೆ. ಶಾಲೆಯಲ್ಲೂ ಸಹ ಹಲವರು ಕಿರುಕುಳಕ್ಕೆ ಒಳಗಾಗುತ್ತಾರೆ. ಇದರಿಂದ ಕೆಲವರು ಓದನ್ನೇ ಅರ್ಧದಲ್ಲೇ ಬಿಡಬೇಕಾಗುತ್ತದೆ. ಕುಟುಂಬದಿಂದ ದೂರವಾಗುವ ಪರಿಸ್ಥಿತಿ. ಕೆಲವರನ್ನು ಅವರ ಮನೆಯವರೇ ಒಪ್ಪಿಕೊಳ್ಳುವುದಿಲ್ಲ. ಕೆಲವರು ಮನೆ ಬಿಟ್ಟು ಹೋಗಬೇಕಾಗುತ್ತದೆ. ಆ ಸಮಯದಲ್ಲಿ ಅವರಿಗೆ ಆಶ್ರಯ ನೀಡುವುದು ಮಂಗಳಮುಖಿಯರ ಸಮುದಾಯ. ಅಲ್ಲಿ ಅವರು ಹೊಸ ಜೀವನ ಆರಂಭಿಸಲು ಪ್ರಯತ್ನಿಸುತ್ತಾರೆ. ಶಿಕ್ಷಣದ ಅವಕಾಶ ಕಡಿಮೆ, ಉದ್ಯೋಗದಲ್ಲಿ ತಾರತಮ್ಯ, ಸಂದರ್ಶನದಲ್ಲೇ ತಿರಸ್ಕಾರ ಇವೆಲ್ಲ ಕಾರಣಗಳಿಂದ ಕೆಲವರು ಭಿಕ್ಷೆ ಬೇಡುವ ಅಥವಾ ಸಮಾರಂಭಗಳಲ್ಲಿ ಆಶೀರ್ವಾದ ನೀಡಿ ಹಣ ಗಳಿಸುವ ಮೊದಲಾದ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಇದು ಅವರ ಆಯ್ಕೆ ಎನ್ನುವುದಕ್ಕಿಂತ ಅವಕಾಶಗಳ ಕೊರತೆಯ ಪರಿಣಾಮವಾಗಿರುವ ಸಂದರ್ಭಗಳು ಹೆಚ್ಚಾಗಿರುತ್ತವೆ. ಸಮಾಜದ ದೃಷ್ಟಿಕೋನ. ನಾವು ಹಲವರು ಅವರನ್ನು ನೋಡಿದ ಕೂಡಲೇ ದೂರ ಸರಿಯುತ್ತೇವೆ. ಕೆಲವರು ಹಾಸ್ಯ ಮಾಡುತ್ತಾರೆ, ಇನ್ನು ಕೆಲವರು ಭಯಪಡುತ್ತಾರೆ. ಆದರೆ ಯಾರಾದರೂ ಅವರೊಂದಿಗೆ ಗೌರವದಿಂದ ಮಾತನಾಡಲು ಪ್ರಯತ್ನಿಸುತ್ತಾರೆಯೇ? ಒಂದು ನಗು, ಒಂದು ಗೌರವದ ಮಾತು ಅವರಿಗೂ ಆತ್ಮವಿಶ್ವಾಸ ನೀಡಬಹುದು. ಇಂದು ಅನೇಕ ಮಂಗಳಮುಖಿಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಕೆಲವರು ವಕೀಲರು, ಕೆಲವರು ಶಿಕ್ಷಕರು, ಇನ್ನು ಕೆಲವರು ಪೊಲೀಸ್ ಸೇವೆಯಲ್ಲಿ, ಸಮಾಜ ಸೇವೆಯಲ್ಲಿ, ಉದ್ಯಮದಲ್ಲಿ ಮತ್ತು ರಾಜಕೀಯದಲ್ಲಿಯೂ ತಮ್ಮ ಗುರುತನ್ನು ಮೂಡಿಸಿದ್ದಾರೆ. ನಾವು ಏನು ಮಾಡಬಹುದು? ಅವರನ್ನು ಹಾಸ್ಯ ಮಾಡಬೇಡಿ, ಗೌರವದಿಂದ ಮಾತನಾಡಿ. ಮಕ್ಕಳಿಗೆ ಎಲ್ಲರನ್ನೂ ಸಮಾನವಾಗಿ ಗೌರವಿಸಲು ಕಲಿಸಿ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಸಮಾನ ಅವಕಾಶಗಳಿಗೆ ಬೆಂಬಲ ನೀಡಿ. ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಅವರ ಲಿಂಗ ಗುರುತು ನಿರ್ಧರಿಸುವುದಿಲ್ಲ. ಅವರ ಮಾನವೀಯತೆ, ಕನಸುಗಳು ಮತ್ತು ಜೀವನದ ಹೋರಾಟವೇ ಅವರನ್ನು ವಿಶೇಷರನ್ನಾಗಿಸುತ್ತದೆ. ಮಂಗಳಮುಖಿಯರು ನಮ್ಮ ಸಮಾಜದ ಒಂದು ಭಾಗ. ಅವರನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿ. ಈ ಜಗತ್ತಿನಲ್ಲಿ ಯಾರು ನಮ್ಮ ಜೀವನವನ್ನು ಕಷ್ಟಗಳಿಂದ ತುಂಬಿಸಿಕೊಳ್ಳಲು ಹುಟ್ಟುವುದಿಲ್ಲ. ಮಂಗಳಮುಖಿಯರು ನಮ್ಮಂತೆಯೇ ಕನಸು ಕಾಣುವವರು, ಪ್ರೀತಿಯನ್ನು ಬಯಸುವವರು, ಕುಟುಂಬದ ಬೆಂಬಲವನ್ನು ನಿರೀಕ್ಷಿಸುವವರು.
ಅವರಿಗೆ ಬೇಕಾಗಿರುವುದು ಕೇವಲ ಸಮಾನ ಗೌರವ, ಸಮಾನ ಅವಕಾಶ ಮತ್ತು ಮಾನವೀಯತೆ. ನಾವು ಅವರನ್ನು ಹಾಸ್ಯ ಮಾಡಿದರೆ ಅವರ ನೋವು ಹೆಚ್ಚಾಗುತ್ತದೆ. ನಾವು ಎಲ್ಲರೂ ಒಂದೇ ಸಮಾಜದ ಸದಸ್ಯರು. ಪ್ರೀತಿ, ಕರುಣೆ ಮತ್ತು ಗೌರವ ಎಲ್ಲರಿಗೂ ಸಮಾನವಾಗಿರಬೇಕು.